ನಮಸ್ತೆ, ನಾನು ಡಾಕ್ಟರ್ ನವೀನ್ ಜಯರಾಮ್ ಅಣವಿಕರ್, ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್, ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಮೈಸೂರು. ನಮಸ್ತೆ, ನಾನು ಡಾಕ್ಟರ್ ಅರುಣ್ ಎಚ್.ಎಂ, ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್, ನಾರಾಯಣ ಹೃದಯ ಆಸ್ಪತ್ರೆ, ಮೈಸೂರು. ಪ್ರತಿ ವರ್ಷ ಆಗಸ್ಟ್ 1ನೇ ತಾರೀಕಿನಂದು ನಾವು ವಿಶ್ವ ಲಂಗ್ ಕ್ಯಾನ್ಸರ್ ದಿನವನ್ನಾಗಿ ಅಬ್ಸರ್ವ್ ಮಾಡ್ತೀವಿ. ಸೊ ಇದರ ಕಾರಣ ಏನಂತಂದ್ರೆ, ಜನರಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಮತ್ತೆ ಅದನ್ನು ತಡೆಗಟ್ಟಲಿಕ್ಕೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಜನರಲ್ಲಿ ಹೆಚ್ಚೆಚ್ಚು ಮಾಹಿತಿ ಕೊಡೋದಕ್ಕೋಸ್ಕರ ಈ ದಿನವನ್ನು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ಲಂಗ್ ಕ್ಯಾನ್ಸರ್ ಬಗ್ಗೆ ಇಂಪಾರ್ಟೆನ್ಸ್ ಯಾಕೆಂದ್ರೆ, ವರ್ಲ್ಡ್ ವೈಡ್ ಲಂಗ್ ಕ್ಯಾನ್ಸರ್ ಇಸ್ ದ ಸೆಕೆಂಡ್ ಮೋಸ್ಟ್ ಕಾಮನ್ ಟೈಪ್ ಆಫ್ ಕ್ಯಾನ್ಸರ್, ಅಂಡ್ ಇನ್ ಮೇಲ್ಸ್ ಇಟ್ ಇಸ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಕ್ಯಾನ್ಸರ್ ವರ್ಲ್ಡ್ ವೈಡ್, ಅಂಡ್ ಇಟ್ ಈಸ್ ದ ಲೀಡಿಂಗ್ ಕಾಸ್ ಆಫ್ ಡೆತ್. ಎಲ್ಲ ಕ್ಯಾನ್ಸರ್ ಅಲ್ಲಿ ಲಂಗ್ ಕ್ಯಾನ್ಸರ್ ಇಂದ ಡೆತ್ ತುಂಬಾ ಜಾಸ್ತಿ ಆಗುತ್ತೆ. ಅದು ವರ್ಲ್ಡ್ ವೈಡ್ ಬಿಟ್ಟು ಇಂಡಿಯಾ ಬಗ್ಗೆ ನಾವು ವಿಚಾರ ಮಾಡಿದ್ರೆ, ಇಂಡಿಯಾದಲ್ಲಿ ಲಂಗ್ ಕ್ಯಾನ್ಸರ್ ಇಸ್ ದ ಫೋರ್ತ್ ಮೋಸ್ಟ್ ಕಾಮನ್ ಟೈಪ್ ಆಫ್ ಕ್ಯಾನ್ಸರ್. ಎಸ್ಪೆಷಲಿ ದ ಮೋಸ್ಟ್ ಕಾಮನ್ ಇಸ್ ಬ್ರೆಸ್ಟ್ ಕ್ಯಾನ್ಸರ್, ಅದಾದ್ಮೇಲೆ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಬರುತ್ತೆ, ಅದಾದ್ಮೇಲೆ ಸರ್ವೈಕಲ್ ಕ್ಯಾನ್ಸರ್ ಬರುತ್ತೆ, ಅದಾದ್ಮೇಲೆ ಲಂಗ್ ಕ್ಯಾನ್ಸರ್ ಬರುತ್ತೆ. ಆಮೇಲೆ ಇದರಲ್ಲಿ ಮೇಲ್ಸ್ ಅಲ್ಲಿ ನೋಡಿದ್ರೆ ಹೆಡ್ ಅಂಡ್ ನೆಕ್ ಆದ್ಮೇಲೆ ಲಂಗ್ ಕ್ಯಾನ್ಸರ್ ಇಸ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಕ್ಯಾನ್ಸರ್. ಯಾಕೆ ಈ ಲಂಗ್ ಕ್ಯಾನ್ಸರ್ ಅಷ್ಟು ಇಂಪಾರ್ಟೆಂಟ್ ಅಂದ್ರೆ, ಕಂಪೇರ್ ಟು ಅದರ್ ಕ್ಯಾನ್ಸರ್ಸ್ ಲೈಕ್ ಬ್ರೆಸ್ಟ್ ಕ್ಯಾನ್ಸರ್, ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಅಂಡ್ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂಡ್ ಸರ್ವೈಕಲ್ ಕ್ಯಾನ್ಸರ್, ಅಲ್ಲಿ ಮಾರ್ಟಾಲಿಟಿ ಕಮ್ಮಿ ಇದೆ. ಅಲ್ಲಿ 5 years ಸರ್ವೈವಲ್ ಅಂತ ಹೇಳ್ತೀವಿ, ಅಲ್ಲಿ 5 years ಸರ್ವೈವಲ್ ಅರೌಂಡ್ 60 to 80-90% ತನಕ ಹೋಗುತ್ತೆ. ಬಟ್ ಲಂಗ್ ಕ್ಯಾನ್ಸರ್ ಅಲ್ಲಿ 5 years ಸರ್ವೈವಲ್ ಇಟ್ಸ್ ಓನ್ಲಿ ಅರೌಂಡ್ 20% ಆಸ್ ಎ ಹೋಲ್ ಗ್ರೂಪ್. ಅದು ಅಲ್ಲದೆ ಏನಂದ್ರೆ, ಇಂಡಿಯಾದಲ್ಲಿ ಇನ್ 2020 ದೇರ್ ವೇರ್ ಅರೌಂಡ್ 72,000 ನ್ಯೂ ಕೇಸಸ್ ಆಫ್ ಲಂಗ್ ಕ್ಯಾನ್ಸರ್ ಡಯಾಗ್ನೋಸ್. ಅದರಲ್ಲಿ ಅದೇ ವರ್ಷದಲ್ಲಿ ಅರೌಂಡ್ 66,000 ಪೀಪಲ್ ಹ್ಯಾವ್ ಡೈಡ್ ಬಿಕಾಸ್ ಆಫ್ lung cancer. So that is the importance, that is why we are doing this program, to create awareness so that we can prevent lung cancer, and even if the lung cancer is diagnosed, we will be able to diagnose it at a very early stage and give the proper treatment to the patients. Dr. Arun, you usually see the lung cancer, you see that, you diagnose that, and then you refer to me most of the times. So how does the patient present? ಹೇಗೆ ಅವರು ಪ್ರೆಸೆಂಟ್ ಮಾಡ್ತಾರೆ? ಅವ್ರ ಸೈನ್ಸ್ ಏನಿರುತ್ತೆ, ಸಿಂಪ್ಟಮ್ಸ್ ಇರುತ್ತೆ, ಇಲ್ಲಾಂದ್ರೆ ಸಿಂಪ್ಟಮೆಟಿಕ್ ಎಷ್ಟಿರ್ತಾರೆ, ಸಿಂಪ್ಟಮೆಟಿಕ್ ಅರೌಂಡ್ ಎಷ್ಟಿರ್ತಾರೆ? ಸೊ ಈಗ ಅದೇ ಸರಿ ಹೇಳ್ದಂಗೆ, ಈಗ ನಾವು ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ಸುಮಾರು ಸರಿ ನಮಗೆ ಅವ್ರಿಗೆ ಏನು ಸಿಂಪ್ಟಮ್ಸ್ ಇದೆ ಅಂತ ಪೇಷಂಟಿಗೆ ಗೊತ್ತೇ ಇರೋದಿಲ್ಲ. ಸೊ ಅವ್ರಿಗೆ ಈಗ ಕಾಮನ್ ಆಗಿ ಪ್ರೆಸೆಂಟ್ ಆಗೋದು ಕೆಮ್ಮು ಇರ್ಬೋದು. ಹೊಸದಾಗಿ ಕೆಮ್ಮು ಬಂದು ಅದು ಪ್ರೋಗ್ರೆಸ್ ಆಗ್ತಾ ಇದ್ರೆ 2 ವಾರ 3 ವಾರ ಕಳೆದ್ರು ಕೂಡ ಏನೋ ಅದು ಇಂಪ್ರೂವ್ಮೆಂಟ್ ಆಗ್ತಿಲ್ಲ, ಹಾಗೆ ಕೆಮ್ತಾನೆ ಇದ್ರೆ, ಅಥವಾ ಕೆಮ್ಮಿನಲ್ಲಿ ರಕ್ತ ಬರೋದಿದ್ರೆ, ಅಥವಾ ಕಫದ ಕಲರ್ ಏನಾದ್ರು ಬದಲಾಗ್ತಾ ಹೋಗ್ತಾ ಇದ್ರೆ, ತೂಕ ಕಡಿಮೆ ಆಗೋದು, ಊಟ ಸೇರ್ತಾ ಇಲ್ಲ ಅನ್ನೋದು, ಅಥವಾ ಎದೆ ನೋವು, ಪಕ್ಕೆ ನೋವು, ಬೆನ್ನು ನೋವು ಬರೋದು, ಸೊ ಈ ತರ ಎಲ್ಲ 2 ವಾರ 3 ವಾರ ಈ ತರ ಜಾಸ್ತಿ ದಿನ ಇತ್ತು ಅಂತಂದ್ರೆ ನಾವು ಅದಕ್ಕೆ ಪರೀಕ್ಷೆಗಳು ಮಾಡಿಸ್ಕೋಬೇಕಾಗತ್ತೆ. ಸೊ ಸುಮಾರು ಸರಿ ಶ್ವಾಸಕೋಶದ ಕ್ಯಾನ್ಸರ್ ಏನಾಗುತ್ತೆ ಅಂದ್ರೆ, ತುಂಬಾ ಅಡ್ವಾನ್ಸ್ ಸ್ಟೇಜ್ ಹೋಗೋವರೆಗೂ ಅವ್ರಿಗೆ ಆ ಲಕ್ಷಣಗಳು ಇದೆ ಅನ್ನೋದು ಗೊತ್ತಿರೋದಿಲ್ಲ. ಈಗ ಎಸ್ಪೆಷಲಿ ಈಗ ಸ್ಮೋಕರ್ಸ್ ಇರ್ಬೋದು, ಅವರೆಲ್ಲ ಹಾಗೇನೆ ಅವರು ಮಾಮೂಲಿ ಕೆಮ್ಮಿರಬೇಕು ಅಂತೇಳಿ ನೆಗ್ಲೆಕ್ಟ್ ಮಾಡ್ತಾ ಹಾಗೇನೆ ಟೈಮ್ ಪಾಸ್ ಮಾಡ್ತಾ ಹೋಗ್ತಾರೆ. ಸೊ ನಮಗೆ ಪ್ರೆಸೆಂಟ್ ಮಾಡೋ ಹೊತ್ತಿಗೆನೆ ಅವರು ತುಂಬಾ ಲೇಟ್ ಸ್ಟೇಜಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಇದನ್ನ ಅರ್ಲಿ ಸೈನ್ಸ್ನ ಐಡೆಂಟಿಫೈ ಮಾಡ್ಕೊಂಡು, ಮತ್ತೆ ಯಾರು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಅಂತಂದ್ರೆ, ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಅಂದ್ರೆ ಈಗ ತಂಬಾಕು ಬಳಸೋರು ಇರ್ಬೋದು, ಯಾವುದೇ ಫಾರ್ಮಲ್ಲಿ ಆಗಿರ್ಬೋದು, ಮತ್ತು ಕ್ರೋನಿಕ್ ಸ್ಮೋಕರ್ಸ್ ಅವರು, ಆಮೇಲೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್, ಸೊ ಲಂಗ್ ಕ್ಯಾನ್ಸರ್, ಅವರ ವಂಶದಲ್ಲಿ ಯಾರಿಗಾದ್ರೂ ಕ್ಯಾನ್ಸರ್ ಇತ್ತು ಅಂತಂದ್ರೆ ವರ್ಷಕ್ಕೊಮ್ಮೆ ಅವರು ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ತಪಾಸಣೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸೊ ಅದು ಬಿಟ್ಟರೆ ಇನ್ನು ನಮ್ಮ ಇಂಡಿಯಾದಲ್ಲಿ ಗೊತ್ತಿದ್ದಂಗೆ ಟಿ.ಬಿ ಕಾಯಿಲೆನೂ ತುಂಬ ರ್ಯಾಂಪೆಂಟ್ ಆಗಿದೆ, ತುಂಬ ಜಾಸ್ತಿ ನೋಡ್ತೀವಿ. ಸೊ ಸುಮಾರು ಸರಿ ನಾವು ಈಗ ಟಿ.ಬಿ ಯಾವಾಗ ಒಂದು 10 ವರ್ಷ 15 ವರ್ಷದಿಂದ ಟಿ.ಬಿ ಆಗಿರುತ್ತೆ. ಸೊ ಅದರಿಂದ ಶ್ವಾಸಕೋಶ ಸ್ವಲ್ಪ ಸ್ಕಾರ್ ಆಗಿರುತ್ತೆ, ಫೈಬ್ರೋಸಿಸ್ ಆಗಿರುತ್ತೆ, ಅಥವಾ ಡ್ಯಾಮೇಜ್ ಆಗಿ ಉಳ್ಕೊಂಡಿರುತ್ತೆ. ಸೊ ಅದರಿಂದನೂ ಕೂಡ ಲೇಟರ್ ವರ್ಷಗಳ ಕಳೆದಂಗೆ ಅಲ್ಲಿಂದನೂ ಕೂಡ ಕ್ಯಾನ್ಸರ್ ಬರೋದು ನೋಡಿರ್ತೀವಿ. ಸೊ ಹಾಗಾಗಿ ಹಳೆ ಟಿ.ಬಿ ಆಗಿತ್ತು, ಅದರಿಂದ ಅಷ್ಟೇ ಕೆಮ್ಮು ಬರ್ತಾ ಇದೆ ಅಂತ ಸುಮ್ಮನೆ ನೆಗ್ಲೆಕ್ಟ್ ಮಾಡೋದು ಬೇಡ. ಸೊ ಹಾಗಾಗಿ ಅವರು ಕೂಡ ವರ್ಷಕ್ಕೊಮ್ಮೆ ರೆಗ್ಯುಲರ್ ಆಗಿ ತಮ್ಮ ವೈದ್ಯರ ಹತ್ರ ತಪಾಸಣೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸೊ ಇದು ಬಿಟ್ಟರೆ ಇನ್ನು ಮತ್ತೆ ಅವರು ಆಕ್ಯುಪೇಷನ್ ಮೇಲೆ, ಸೊ ಈಗ ಅವರು ಕೆಲಸ ಮಾಡೋ ಜಾಗದಲ್ಲಿ ಬೇರೆ ಬೇರೆ ಕೆಮಿಕಲ್ ಎಕ್ಸ್ಪೋಜರ್ಸ್ ಎಲ್ಲ ಇರುತ್ತೆ. ಸೊ ಅದರಲ್ಲೂ ಸುಮಾರು ಕ್ಯಾನ್ಸರ್ ಮಾಡುವಂಥ ಉತ್ಪನ್ನಗಳಿರುತ್ತೆ. ಸೊ ಉದಾಹರಣೆಗೆ ನಿಕ್ಕಲ್, ಆಸ್ಬೆಸ್ಟಾಸ್, ಕ್ರೋಮಿಯಂ, ಆರ್ಸೆನಿಕ್, ರೆಡಾನ್, ಸೊ ಈ ಥರದ್ದೆಲ್ಲ ಅಂಶಗಳಿಗೆ ಅವರು ಎಕ್ಸ್ಪೋಸ್ ಆಗ್ತಾ ಇದ್ರೆ ಅವರು ಕೂಡ ವರ್ಷಕ್ಕೊಮ್ಮೆ ಅವರು ತಪಾಸಣೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಓಕೆ,
ಆಮೇಲೆ ಎಸ್ಪೆಷಲಿ ಗೋಲ್ಡ್ ಮೇಕರ್ಸ್ ಅಲ್ಲಿ ದೇ ಯೂಸ್ ಕ್ಯಾಡ್ಮಿಯಮ್ ಅಂಡ್ ಆಮೇಲೆ ಅದಲ್ಲದೆ ಆಕ್ಯುಪೇಷನಲ್ ಬೇರೆ ಇದ್ರು ತುಂಬಾ ಇದೆ. ಯಾಕಂದ್ರೆ ಹೊರಗಡೆ ಹೋದ್ರೆ ವಿ ಆರ್ ಎಕ್ಸ್ಪೋಸ್ ಟು ಆಲ್ ದ ಎನ್ವಿರಾನ್ಮೆಂಟ್, ಡೀಸೆಲ್ ಎಕ್ಸಾಸ್ಟ್ ಇರ್ಬೋದು, ಇಲ್ಲಾಂದ್ರೆ ಈಗ ಏರ್ ಪೊಲ್ಯೂಷನ್ ಇರ್ಬೋದು, ಆಮೇಲೆ ಬೇರೆ ಯಾರು ಸ್ಮೋಕ್ ಮಾಡ್ತಾ ಇರ್ತಾರೆ, ಪ್ಯಾಸಿವ್ ಸ್ಮೋಕಿಂಗ್ ಇರ್ಬೋದು. ಅದಿಲ್ಲದೆ ಮೆಡಿಕಲ್ ಎಕ್ಸ್ಪೋಜರ್ ಆಗ್ತಾ ಇರುತ್ತೆ ಸ್ವಲ್ಪ ಜನರಿಗೆ. ಮತ್ತೆ ಮತ್ತೆ ಸಿಟಿ ಸ್ಕ್ಯಾನ್ ಮಾಡಿಸೋದು, ಪೆಟ್ ಸ್ಕ್ಯಾನ್ ಮಾಡಿಸೋದು, ಅದನ್ನು ಇಟ್ ಆಲ್ಸೋ ಆಕ್ಟ್ಸ್ ಲೈಕ್ ಹಾಗೆ ಕೂಡ ರೇಡಿಯೋ ಥೆರಪಿ ಕೂಡ ಮಾಡಿಸ್ಕೊಂಡಿರೋರು, ಬೇರೆ ಕ್ಯಾನ್ಸರ್ಗೋಸ್ಕರ ರೇಡಿಯೋ ಥೆರಪಿ ಮಾಡಿಸ್ಕೊಂಡಿರೋರು ಮುಂದೆ ಕೂಡ ಶ್ವಾಸಕೋಶದ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತದೆ. ಸೊ ಮತ್ತೆ ಈಗ ಪ್ಯಾಸಿವ್ ಸ್ಮೋಕಿಂಗ್, ಈಗ ನಾನೇನು ಸ್ಮೋಕ್ ಮಾಡಲ್ಲ, ನನ್ಗೇನು ಬರೋದಿಲ್ಲ, ಸೊ ಆ ಥರ ಅಂದ್ಕೊಳ್ಳೋದು ಬೇಡ. ಸೊ ಈಗ ಸ್ಮೋಕರ್ಸ್ ಅಲ್ಲಿ ಆಲ್ಮೋಸ್ಟ್ ಈಗ ಲಂಗ್ ಕ್ಯಾನ್ಸರ್ ಬಂದಿರೋರಲ್ಲಿ 90%, 90-92% ಮಂದಿಯಲ್ಲಿ ಸ್ಮೋಕಿಂಗ್ ಹಿಸ್ಟ್ರಿ ಇರುತ್ತೆ. ಸೊ ನಾರ್ಮಲ್ ಪೀಪಲ್, ನಾನ್ ಸ್ಮೋಕರ್ಸ್ಗೆ ಕಂಪೇರ್ ಮಾಡಿದ್ರೆ ಸ್ಮೋಕರ್ಸ್ ಅಲ್ಲಿ 24-36 ಜಾಸ್ತಿ ಟೈಮ್ಸ್ ಕ್ಯಾನ್ಸರ್ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ನಾನ್ ಸ್ಮೋಕರ್ಸ್ ಅಂದ್ರೆ ಪ್ಯಾಸಿವ್ ಸ್ಮೋಕರ್ಸ್ ಕೂಡ ಇರ್ಬೋದು. ಪ್ಯಾಸಿವ್ ಸ್ಮೋಕರ್ಸ್ ಅಲ್ಲಿ ಸುಮಾರು 5% ಜನರಲ್ಲಿ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಓಕೆ. ಮತ್ತೆ ಸ್ವಲ್ಪ ಜನರು ಸ್ಮೋಕರ್ಸ್ ಇರ್ತಾರೆ, ಅವರು ತುಂಬಾ ವರ್ಷದಿಂದ ಸ್ಮೋಕ್ ಮಾಡ್ತಾ ಇರ್ತಾರೆ, ದಿಸ್ ಒನ್. ಬಟ್ ಸ್ವಲ್ಪ ಜನರು ಸ್ವಲ್ಪ ವರ್ಷನೇ ಸ್ಮೋಕ್ ಮಾಡ್ತಾ ಇರುತ್ತೆ. ಬಟ್ ತುಂಬಾ ವರ್ಷದಿಂದ ಸ್ಮೋಕ್ ಮಾಡಿದ್ದವನಿಗೆ ಒಂದೊಂದ್ಸಲಿ ಬರಲ್ಲ ಲಂಗ್ ಕ್ಯಾನ್ಸರು, ಬಟ್ ಸ್ವಲ್ಪ ವರ್ಷದಿಂದ ಎಕ್ಸ್ಪೋಸ್ ಆಗಿದ್ದವರೆಗೂ ಲಂಗ್ ಕ್ಯಾನ್ಸರ್ ಆಗುತ್ತೆ. ಸೊ ಅದರಲ್ಲಿ ಏನು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಏನಾದರೂ ಇರುತ್ತಾ, ಆ ಥರ ಹೇಗದು? ಹೌದು, ಇರುತ್ತೆ. ಈಗ ನನ್ನ ಫ್ರೆಂಡ್ ಅವನ 20 ವರ್ಷದಿಂದ ಸ್ಮೋಕ್ ಮಾಡ್ತಾ ಇದ್ದಾನೆ, ಅವ್ನಿಗೇನೋ ಬಂದಿಲ್ಲ, ಸೊ ನನ್ಗೆ ಯಾಕೆ ಬರಬೇಕು ಆ ಥರ ಅನ್ಕೊಳ್ಳೋದು ಬೇಡ. ಸೊ ಯಾಕೆಂದ್ರೆ ಒಬ್ಬೊಬ್ರು ದೇಹ ರಚನೆ ಬೇರೆ ಬೇರೆ ಥರ ಇರುತ್ತೆ. ಸೊ ಹಾಗಾಗಿ ನಿಮಗೆ ರಿಸ್ಕ್ ಫ್ಯಾಕ್ಟರ್ ಇದೆ ಅಂತ ಗೊತ್ತಾದ ಮೇಲೆ ಅದನ್ನು ಅವಾಯ್ಡ್ ಮಾಡೋದು, ಪ್ರಿವೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಓಕೆ. ಸೊ ಈಗ ಅದು ಸ್ಮೋಕರ್ಸ್ ಅವರು ಯಾವ ಏಜಲ್ಲಿ ಶುರು ಮಾಡಿರ್ತಾರೆ, ಎಷ್ಟು ವರ್ಷ ಸ್ಮೋಕ್ ಮಾಡ್ತಾರೆ, ಮತ್ತು ಪ್ರತಿದಿನಕ್ಕೆ ಎಷ್ಟು ಪ್ಯಾಕ್ ಸ್ಮೋಕ್ ಮಾಡ್ತಾರೆ, ಪ್ರತಿಯೊಂದು ಕೂಡ ಮ್ಯಾಟ್ರ್ ಆಗುತ್ತೆ. Okay. And also that low what you call low penetrance high frequency genes ಅಂತ ಇರ್ತಾರೆ. ಸೊ LRL ಜೀನ್ಸ್ ಇರುತ್ತೆ. ಸ್ವಲ್ಪ ಜನರಲ್ಲಿ ಸ್ಮೋಕ್ ಮಾಡಿದ್ದು ಕಾರ್ಸಿನೋಜನ್ ಮೆಟಬಾಲಿಸಮ್ ಮಾಡೋದು, ಡಿಟಾಕ್ಸಿಫೈ ಮಾಡೋದು, ಇಲ್ಲ ಆಕ್ಟಿವೇಶನ್ ಮಾಡೋದು ಜೀನ್ಸ್ ಬೇರೆ ಬೇರೆ ಇರ್ಬೋದು. ಸೊ ದ ಟಾಕ್ಸಿಸಿಟಿ ವಿಚ್ ದೇ ಆರ್ ಎಕ್ಸ್ಪೋಸ್ ಇಸ್ ಡಿಫ್ರೆಂಟ್. ಅಂಡ್ ಆಲ್ಸೋ ಸಮ್ ಜೀನ್ಸ್ ಆರ್ ಇದಾಗಿರುತ್ತೆ, ಮ್ಯೂಟೇಟೆಡ್ ಆಗಿರುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ವಾಟ್ ಹ್ಯಾಪನ್ಸ್ ಇಸ್ the DNA repair is not, function is not to this one. So ಅವರಲ್ಲಿ ಪ್ರಿಡಿಸ್ಪೊಸಿಷನ್ ಸ್ವಲ್ಪ ಇರುತ್ತೆ, ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ. ಸೊ ದಟ್ ಇಸ್ ವೈ ಬೇರೆ ಬೇರೆ ಇನ್ಸಿಡೆನ್ಸ್ ಜಾಸ್ತಿ ಇರುತ್ತೆ ಬೇಸ್ಡ್ ಆನ್ ಈವನ್ ವಿತ್ ರಿಸ್ಕ್ ಫ್ಯಾಕ್ಟರ್ಸ್. ಬಟ್ ದ ಥಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ನೀವು ಹೇಳಿದ ಪ್ರಕಾರ ಸ್ಮೋಕಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. The second most risk factor is the age, which we can't prevent. ಏಜ್ ಜಾಸ್ತಿ ಆಗ್ತಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ. The third is occupational exposure, and the fourth is old diseases and pulmonary diseases like tuberculosis ಆಗಿರಬಹುದು, ಇಲ್ಲಾಂದ್ರೆ COPD patients and idiopathic pulmonary fibrosis ಅದರೆಲ್ಲ ಆಗುತ್ತೆ ಅಂತ ಹೇಳಿರ್ತಾರೆ. ಬಟ್ ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಯು ಸಿ more such patients, and also this what about genetic risk factors. Okay, yeah, thank you. And ಈಗ ಪೇಷಂಟ್ ಸಿಂಪ್ಟಮ್ಸ್ ಅಂತ ಬಂದಿರ್ತಾರೆ, ಅವ್ರಲ್ಲಿ ಯಾರಾದರೂ ರೆಫರ್ ಮಾಡಿರ್ತಾರೆ, ಹೌ ಡು ಗೋ ಅಬೌಟ್ ಇಟ್, ಹೌ ಡು ಈಗ ಸುಮಾರು ಜನ ಈಗ ನನಗೆ ಈಗ 1 ತಿಂಗಳಿಂದ 2 ತಿಂಗಳಿಂದ ಕೆಮ್ಮಿದೆ, 3 ತಿಂಗಳಿಂದ ಕೆಮ್ಮಿದೆ, ಬೆನ್ನೋ ಬರ್ತಾ ಇದೆ, ಎದೆನೋ ಬರ್ತಾ ಇದೆ, ಇನ್ನೂ ಏನು ಗೊತ್ತಾಗ್ತಿಲ್ಲ, ಏನಾಗ್ತಿದೆ ಅಂತ ಹೇಳಿ ಗೊತ್ತಾಗ್ತಿಲ್ಲ. ಸೊ ಈ ಥರ ಎಲ್ಲ ಬರ್ತಾರೆ. ವೆಯ್ಟ್ ಲಾಸ್ ಆಗ್ತಾ ಇದೆ, ಊಟ ಸೇರ್ತಿಲ್ಲ, ಅಥವಾ ಕೆಮ್ಮಲ್ಲಿ ಯಾವಾಗ ಒಂದೊಂದ್ಸರಿ ರಕ್ತ ಬರ್ತಾ ಇದೆ. ಸೊ ಈ ಥರ ಎಲ್ಲ ಕಂಪ್ಲೇಂಟ್ಸ್ ಇಟ್ಕೊಂಡು ಪೇಷಂಟ್ ನಮ್ಮ ಹತ್ರ ಬರ್ತಾರೆ. ಸೊ ಈಗ ಆ ಥರ ಸಿಂಪ್ಟಮ್ಸ್ ಅಲ್ಲಿ ಬಂದಾಗ ಮತ್ತೆ ಉಸಿರಾಟ ತೊಂದರೆಯಿಂದನೂ ಸುಮಾರು ಜನ ಬರ್ತಾರೆ. ಸೊ ಈ ಥರ ಇದ್ದಾಗ ನಾವು ಫಸ್ಟು ಸ್ಟೆಪ್ ಬೈ ಸ್ಟೆಪ್ ಅಸೆಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದು ಇನ್ಫೆಕ್ಷನಿಂದ ಆಗಿದೆಯಾ, ಅಥವಾ TB ಇಂದ ಏನಾದ್ರು ಆಗ್ತಿದೆಯಾ, ಅಥವಾ ಆಸ್ತಮಾ, ಅಲರ್ಜಿ, COPD ಈ ಥರ ಕಾಯಿಲೆಗಳಿಂದ ಏನಾದ್ರು ಆಗ್ತಿದೆಯಾ. ಸೊ ಇದೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್. ಮತ್ತೆ ಇನ್ನೊಂದು ಇಡಿಯೋಪಥಿಕ್ ಲಂಗ್ ಫೈಬ್ರೋಸಿಸ್ ಅಂತ ಬರುತ್ತೆ. ಸೊ ಇದರಿಂದ ಏನಾದ್ರು ಆಗ್ತಿದೆ, ಸೊ ಇದೆಲ್ಲ ನಾವು ಅಸೆಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಫಸ್ಟ್ ಇಂಪಾರ್ಟೆಂಟು ಹಿಸ್ಟ್ರಿ, ಅವರು ಯಾವಾಗಿಂದ ಸ್ಟಾರ್ಟ್ ಆಗಿದೆ, ಮತ್ತೆ ಮನೆಯಲ್ಲಿ ಯಾರಿಗಾದ್ರೂ ಬೇರೆಯವ್ರಿಗೆ ಏನಾದರೂ ಕಾಯಿಲೆಗಳು ಇರ್ಬೋದು, TB ಆಗಿರ್ಬೋದು ಅಥವಾ ಕ್ಯಾನ್ಸರ್ ಆಗಿರ್ಬೋದು, ಇದೆಲ್ಲ ಏನಾದ್ರು ಇದೆಯಾ. ಸೊ ಇದೆಲ್ಲ ನಾವು ಡೀಟೇಲ್ಸ್ ತೊಗೊಳ್ತೀವಿ. ಮತ್ತು ಅವ್ರ ಹ್ಯಾಬಿಟ್ಸ್, ಮತ್ತು ಅವ್ರು ಕೆಲಸ ಮಾಡೋ ಜಾಗ, ಅವ್ರು ಎಕ್ಸ್ಪೋಸ್ ಆಗ್ತಿರೋ, ಅವರು ಡೈಲಿ ಎಕ್ಸ್ಪೋಸ್ ಆಗೋ ಕೆಮಿಕಲ್ಸ್ ಏನಾದ್ರು ಎಕ್ಸ್ಪೋಸ್ ಆಗ್ತಿದೆ, ಸೊ ಇದೆಲ್ಲ ಪ್ರತಿಯೊಂದು ಕೂಡ ಅದು ಡೀಟೇಲ್ಸ್ ತೊಗೊಳ್ತೀವಿ. ಸೊ ಅದು ತೊಗೊಂಡ ನಂತರ ಅವ್ರಿಗೆ ಏನು ನೆಸೆಸಿಟಿ ಇದೆ ಇನ್ವೆಸ್ಟಿಗೇಷನ್ಸ್ ಅದು ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಫಸ್ಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್, ಅದಾದ ನಂತರ ಸ್ಟೆಪ್ ಬೈ ಸ್ಟೆಪ್ ಇನ್ವೆಸ್ಟಿಗೇಷನ್ಸ್ ಬೇಕಾಗುತ್ತೆ. ಸೊ ಇನಿಷಿಯಲ್ ಆಗಿ ಫಸ್ಟ್ ಎಕ್ಸ್ರೇ ಮಾಡ್ತೀವಿ, ಚೆಸ್ಟ್ ಎಕ್ಸ್ರೇ ಮಾಡ್ತೀವಿ. ಸೊ ಅದು ಎಕ್ಸ್ರೇನಲ್ಲಿ ನಮ್ಗೆ ಏನಾದ್ರು ಡೌಟ್ ಬಂತು ಅಂತಂದರೆ ನೆಕ್ಸ್ಟ್ CT ಸ್ಕ್ಯಾನ್ ಅಥವಾ PET ಸ್ಕ್ಯಾನ್ಗೆ ಹೋಗ್ಬೇಕಾಗುತ್ತೆ. ಸೊ ಅದು ಬಿಟ್ಟು ಅದು ನೆಕ್ಸ್ಟ್ ನಾವು ಬ್ರಾಂಕೋಸ್ಕೋಪಿ ಅಂತ ಮಾಡ್ತೇವೆ.
ಸೊ ಏನಾದರೂ ಅವ್ರಿಗೆ ಗಂಟುಗಳಿದ್ದು ಅಥವಾ ಶ್ವಾಸಕೋಶದಲ್ಲಿ ಏನಾದ್ರು ಅಬ್ನಾರ್ಮಲ್ ಏರಿಯಾಸ್ ಕಾಣಿಸ್ತಾ ಇದೆ ಅಂತಂದರೆ ಸೊ ಬ್ರಾಂಕೋಸ್ಕೋಪಿ ಮಾಡಿ ಅಲ್ಲಿಂದ ಸ್ಯಾಂಪ್ಲಿಂಗ್ ತೊಗೊಳೋದು ಮಾಡ್ತೇವೆ. ಸೊ ಅದಿಲ್ಲ ಅಂತಂದರೆ ನೆಕ್ಸ್ಟ್ CT ಗೈಡೆನ್ಸಲ್ಲಿ ಏನಾದ್ರು ಗಂಟುಗಳಿತ್ತು ಅಂತಂದರೆ ಗಂಟಿಂದ ಅದು ಟಿಶ್ಯೂ ತೊಗೊಳೋದು, ಸ್ವಲ್ಪ ಪೀಸ್ ತೊಗೊಂಡು ಅದನ್ನು ಪರೀಕ್ಷೆ ಕಳಿಸೋದು. ಸೊ ಇದೆಲ್ಲನೂ ಮಾಡಬೇಕಾಗುತ್ತೆ. ಸೊ ಇದೆಲ್ಲನೂ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ ಓಕೆ. ಆ್ಯಂಡ್ ಆಲ್ಸೋ ಸಮ್ ಕೇಸಸ್ ಏನಾಗುತ್ತೆ, ಇದು CT ಸ್ಕ್ಯಾನ್ ಎಲ್ಲ ಆಗಿರುತ್ತೆ, ಯು ಆರ್ ಪ್ಲಾನಿಂಗ್ ಫಾರ್ ಬಯಾಪ್ಸಿ, ಯು ನೋ ದಟ್ ಅದು ಲಂಗ್ ಕ್ಯಾನ್ಸರ್ ಅಂತ ಗೊತ್ತಿರುತ್ತೆ. ಸೊ ದೇರ್ ವಾಟ್ ಹ್ಯಾಪನ್ಸ್, ಇಟ್ ಈಸ್ ಪ್ರಿಫರಬಲ್ ಟು ಡೂ ಎ PET ಸ್ಕ್ಯಾನ್ ಪ್ರೀವಿಯಸ್ಲಿ and see whether there are metastasis and which is the most accessible visually area from where we can do biopsy and if it is metastatic ಅಂತ ಆ ಥರ. ಸೊ ಓಕೆ, ಅದಾಯಿತು. ಆಮೇಲೆ ಈಗ ಸ್ವಲ್ಪ ಪೇಷಂಟ್ಸಲ್ಲಿ ಎಕ್ಸ್ರೇ ಮಾಡಿರ್ತಾರೆ, ಸ್ವಲ್ಪ ನೋಡಿರುತ್ತೆ. ಓಕೆ, ಸೊ ಹೌ ಡು ಅಪ್ರೋಚ್ ದಟ್ ಸ್ಮಾಲ್ ನೋಟ್ಸ್ ಒಂದೊಂದ್ಸಲಿ ಎಕ್ಸ್ರೇ ಬರುತ್ತೆ? ಈಸ್ ಇಟ್ ಬೇಸ್ಡ್ ಆನ್ ಸೈಜ್ ಆರ್ ಈಸ್ ಇಟ್ ಬೇಸ್ಡ್ ಆನ್ ವಾಟ್ ಫ್ಯಾಕ್ಟರ್ಸ್ ಯು ಡು? ನಾವು ಯೂಶಲಿ ಅದು ಸೈಜ್ ನೋಡ್ತೀವಿ. ಒಂದು ಎಕ್ಸ್ರೇನಲ್ಲಿ ಏನೋ ಒಂದು ಗಂಟು ಕಾಣಿಸ್ತಿದೆ ಅಂತಂದರೆ ಅದು ನಾವು ಫಸ್ಟ್ ಸೈಜ್ ಅಸೆಸ್ ಮಾಡ್ತೀವಿ, ಮತ್ತು ಪೇಷಂಟ್ ಏಜು, ಮತ್ತು ಅವ್ರಿಗೆ ಏನೋ ಸ್ಮೋಕಿಂಗ್ ಹಿಸ್ಟ್ರಿ ಇದೆಯಾ, ಸೊ ಇದೆಲ್ಲ ಅಸೆಸ್ ಮಾಡ್ತೀವಿ, ಮತ್ತು ಅವ್ರ ಸಿಂಪ್ಟಮ್ಸ್ ಮೇಲೆ. ಸೊ ಇದೆಲ್ಲ ಡಿಸೈಡ್ ಮಾಡಿಕೊಂಡು ದೆನ್ ವಿ ಪ್ಲ್ಯಾನ್ ಫಾರ್ CT ಸ್ಕ್ಯಾನ್. ಸೊ ಅದು CT ಚೆಸ್ಟ್ ಮಾಡಿದ ನಂತರ ಅದು ಬಿನೈನ್ ಅಂತಂದರೆ ಹಾನಿಕಾರಕವಲ್ಲದನ ಅಥವಾ ಅದು ಮ್ಯಾಲಿಗ್ನೆಂಟ್ ಕ್ಯಾನ್ಸರ್ ಅಂತ ಹೇಳಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಅಕಸ್ಮಾತ್ ಅದು ಮ್ಯಾಲಿಗ್ನೆಂಟ್ ಅಲ್ಲ, ಅದು ಬರೀ ಬಿನೈನ್ ನೋಡ್ ಅಂತ ಬಂತು ಅಂತಂದರೆ ಅವ್ರ ಪೇಷಂಟ್ ಹ್ಯಾಬಿಟ್ಸ್ ಮೇಲೆ ನಾವು ಲೈಕ್ 1 year ಆದಮೇಲೆ CT ರಿಪೀಟ್ ಮಾಡೋದು ಅಥವಾ 6 ತಿಂಗಳಲ್ಲೇ ರಿಪೀಟ್ ಮಾಡೋದು ಬೆಟರ್. ಸೊ ಇದೆಲ್ಲ ಕೂಡ ಮಾಡ್ತೀವಿ. ಇದನ್ನು ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಸೊ ಅವರು ರಿಸ್ಕ್ ಫ್ಯಾಕ್ಟರ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಅದು ಎಷ್ಟು ಫ್ರೀಕ್ವೆಂಟಾಗಿ ಮತ್ತೆ ಇಮೇಜ್ ಮಾಡಬೇಕು, ಸೊ ಇದನ್ನು ನಾವು ನಿರ್ಧಾರ ಮಾಡ್ತೀವಿ. ಸೊ ದ ಪ್ರಾಸೆಸ್ ಇನ್ವಾಲ್ವ್ಸ್ ಫಸ್ಟ್ ಡಯಾಗ್ನೋಸಿಸ್ ದ ಲಂಗ್ ಕ್ಯಾನ್ಸರ್, ದೆನ್ ಸ್ಟೇಜಿಂಗ್ ದ ಲಂಗ್ ಕ್ಯಾನ್ಸರ್. ಎಸ್. ಓಕೆ, ಸೊ ಒಂದ್ಸಲಿ ನೀವು ಬಯಾಪ್ಸಿ ಎಲ್ಲ ಕಳಿಸಿರ್ತೀರ, ಡಿಪೆಂಡಿಂಗ್ ಆನ್ ದ ಸೈಟ್. ಇಫ್ ಇಟ್ ಈಸ್ ಮೋರ್ ಸೆಂಟ್ರಲ್, ಯು ಡೂ ಬ್ರಾಂಕೋಸ್ಕೋಪಿಕ್ ಆ್ಯಂಡ್ ಯು ಡೂ ಬಯಾಪ್ಸಿ. If it is more peripheral, we do CT guided biopsy, or if it is small lesion, we go for surgical resection and then do the histopathological examination. ಈಗ ಹಿಸ್ಟೋಪ್ಯಾಥಾಲಜಿಕಲ್ ಪ್ರಕಾರ ಯಾವ ಥರ ಲಂಗ್ ಕ್ಯಾನ್ಸರ್ ಕಾಣಿಸ್ಬೋದು? ಸೊ ಕಾಮನ್ ಆಗಿ ನಾವು ನೋಡೋದು ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಮತ್ತು ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಂತ. ಸೊ ಅದರಲ್ಲಿ ಪ್ರಿಡಾಮಿನೆಂಟ್ ಆಗಿ ನಾವು ನೋಡೋದು ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್. ಓಕೆ, ಅದರಲ್ಲೂ ಏನಾದರೆ ಡಿಫ್ರೆಂಟ್ ಟೈಪ್ಸ್ ಇರ್ತವೆ? ಅದರಲ್ಲಿ ಕೂಡ ನಾವು ಅಡಿನೋಕಾರ್ಸಿನೋಮಾ, ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ, ಸೊ ಈ ಥರ ನೋಡ್ತೀವಿ. ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ವಾಟ್ ಟೈಪ್ ಆಫ್ ಕ್ಯಾನ್ಸರ್ ಇಟ್ ಈಸ್. ಓಕೆ ಓಕೆ ಓಕೆ. ಸೊ ಲಂಗ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಲಂಗ್ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡೋಕ್ಕೆ ನಾವು ಏನು ಮಾಡ್ಬೋದು? ವಾಟ್ ಆರ್ ದ ವೇಸ್ ವಿ ಕ್ಯಾನ್ ಪ್ರಿವೆಂಟ್ ಲಂಗ್ ಕ್ಯಾನ್ಸರ್ ಆರ್ ವಿ ಕ್ಯಾನ್ ಕ್ರಿಯೇಟ್ ಅವೇರ್ನೆಸ್ ಆಫ್ ಲಂಗ್ ಕ್ಯಾನ್ಸರ್? ಫಸ್ಟೇ ಹೇಳ್ದಂಗೆ ಲೈಕ್ ಈಗ ಇಡೀ ವಿಶ್ವದಾದ್ಯಂತ ಪ್ರತಿ ವರ್ಷ ಸುಮಾರು 2.1 million ಕೇಸಸ್ ಎವ್ರಿ ಇಯರ್ ಡಿಟೆಕ್ಟ್ ಆಗ್ತಿರೋದು ಲಂಗ್ ಕ್ಯಾನ್ಸರ್. ಸೊ ಅದರಲ್ಲಿ ಸುಮಾರು 1.7 million ಪೀಪಲ್ ಡೈ ಎವ್ರಿ ಇಯರ್ ಬಿಕಾಸ್ ಆಫ್ ಲಂಗ್ ಕ್ಯಾನ್ಸರ್. 1 in every 5 ಕ್ಯಾನ್ಸರ್ ಡೆತ್ಸ್ ಈಸ್ ಬಿಕಾಸ್ ಆಫ್ ಲಂಗ್ ಕ್ಯಾನ್ಸರ್. ಸೊ ಹಾಗಾಗಿ ಲೈಕ್ ಅದನ್ನು ನಾವು ಸುಮ್ಮನೆ ನೆಗ್ಲೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಮುಂಚೆ ಹೇಳ್ದಂಗೆ ಸಿಂಪ್ಟಮ್ಸ್ ಯಾರಿಗೂ ಈಗ ಸಡನ್ನಾಗಿ ಗೊತ್ತೇ ಆಗೋದಿಲ್ಲ ಸಿಂಪ್ಟಮ್ಸ್. ಎಷ್ಟೊಂದು ಜನ ನಮಗೆ ಏನೋ ಯಾವಾಗೋ ಒಂದೊಂದ್ಸರಿ ನೋವು ಬರ್ತಾ ಇತ್ತು, ಅದಕ್ಕೆ ತೋರಿಸ್ಕೊಳ್ಳೋಣ ಅಂತ ಬಂದ್ವಿ ಅಂತ, ಅಥವಾ ಮಾಸ್ಟರ್ ಚೆಕಪ್ ಮಾಡಿಸ್ಕೋಬೇಕು ಅಂತ ಬರ್ತಾರೆ. ಅವಾಗ ನಾವು ಎಕ್ಸ್ರೇ ರೊಟೀನಾಗಿ ಏನಾಗಿರುತ್ತೆ, ಸೊ ಅದರಲ್ಲಿ ನಾವು ಗಂಟುಗಳು ನೋಡಿರ್ತೀವಿ, ಸೊ ಅದು ಕ್ಯಾನ್ಸರ್ ಆಗಿ ತಿರುಗಿರುತ್ತೆ. ಸೊ ಈ ಥರ ಇರುತ್ತೆ. ಸೊ ಹಾಗಾಗಿ ನಾವು ಅದನ್ನು ಪ್ರಿವೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾನು ಮುಂಚೆನೇ ಹೇಳಿದಂಗೆ ರಿಸ್ಕ್ ಫ್ಯಾಕ್ಟರ್ಸ್ ಐಡೆಂಟಿಫೈ ಮಾಡ್ಕೋಬೇಕು. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಸ್ಮೋಕಿಂಗ್, ಅದು ನಮ್ಮ ಕೈಲಿದೆ, ಅದು ನಾವು ಡಿಸೈಡ್ ಮಾಡಿ ನಾವು ಅದನ್ನು ಬಿಡಬೇಕು. ಸೊ ಈಗ ಅದು ಟೊಬ್ಯಾಕೋ ಅಡಿಕ್ಷನ್ ಇತ್ತು ಅಂತಂದರೆ ಈಗಲಿಂದನೇ ಅದನ್ನು ಬಿಡಲಿಕ್ಕೆ ಟ್ರೈ ಮಾಡ್ತಾ ಹೋಗಬೇಕು. ಸೊ ಅದು ಬಿಟ್ಟರೆ ಮತ್ತೆ ಇನ್ನು ಆಕ್ಯುಪೇಷನಲ್ ಎಕ್ಸ್ಪೋಜರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಆಕ್ಯುಪೇಷನಲ್ ಎಕ್ಸ್ಪೋಜರ್ಸ್ ಕೂಡ ಅಷ್ಟೇ, ಲೈಕ್ ಅಲ್ಲಿ ನೀವು ತುಂಬ ಹಾರ್ಮ್ಫುಲ್ ಕಾರ್ಸಿನೋಜೆನಿಕ್ ಕೆಮಿಕಲ್ಸ್ ಎಲ್ಲ ಇರೋವಂಥ ಕಡೆ ನೀವು ಕೆಲಸ ಮಾಡ್ತಿದ್ರೆ ಆ ಥರ ಎಲ್ಲ ಇತ್ತು ಅಂತಂದರೆ ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ ತುಂಬ ಇಂಪಾರ್ಟೆಂಟ್. ಸೊ ವರ್ಷಕ್ಕೊಮ್ಮೆ ಇದು ಮಾಡೋದು. ಮತ್ತು ಆಕ್ಯುಪೇಷನಲ್ ಹಜಾರ್ಡ್ ಪ್ರಿವೆಂಟ್ ಮಾಡಲಿಕ್ಕೆ ಏನು ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಒಳ್ಳೆಯದು. ಸೊ ಮತ್ತೆ ಇನ್ನು ಫ್ಯಾಮಿಲಿ ಹಿಸ್ಟ್ರಿ ಇರೋರು ಅವರು ರೆಗ್ಯುಲರ್ ಆಗಿ ಅವರು ತಪಾಸಣೆ ಮಾಡಿಸ್ಕೊಳ್ತಾ ಇರಬೇಕು. ಈಗ ಯಾರು ನಮ್ಮ ತಾತಗೆ ಲಂಗ್ ಕ್ಯಾನ್ಸರ್ ಇರುತ್ತೆ ಅಥವಾ ಬೇರೆ ಯಾವುದೇ ಕ್ಯಾನ್ಸರ್ ಇರ್ಬೋದು. ಸೊ ಈ ಥರ ಇದ್ದಾಗ ನಿಮಗೆ ಸ್ವಲ್ಪ ಏನಾದ್ರು ಸಿಂಪ್ಟಮ್ಸ್ ಇದ್ರೂ ಕೂಡ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ನೀವು ಅದು ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಓಕೆ, ನಂಬರ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಲಂಗ್ ಕ್ಯಾನ್ಸರ್ ಇರುತ್ತೆ ಅಷ್ಟು ಅವರಿಗೆ ಬರೋ ರಿಸ್ಕ್ ಜಾಸ್ತಿ ಆಗುತ್ತೆ. ಆಮೇಲೆ ಎಷ್ಟು ಕಮ್ಮಿ ಏಜಲ್ಲಿ ಅವ್ರಿಗೆ ಬಂದಿರುತ್ತೆ ಇವರಿಗೆ ರಿಲೇಟಿವ್ಸ್ಗೆ, ಸೊ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಓಕೆ, ಆಮೇಲೆ ಲಂಗ್ ಕ್ಯಾನ್ಸರ್
ಬಗ್ಗೆ ಈಗ ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ಆಯಿತು, ಬ್ರೆಸ್ಟ್ ಕ್ಯಾನ್ಸರ್ ಆಯಿತು, ಪ್ರಾಸ್ಟೇಟ್ ಕ್ಯಾನ್ಸರ್ ಆಯಿತು, ಸರ್ವೈಕಲ್ ಕ್ಯಾನ್ಸರ್, ಅದರಲ್ಲಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಇದೆ. ಲಂಗ್ ಕ್ಯಾನ್ಸರ್ ಅಲ್ಲಿ ಆ ಥರ ಕಫ ಪರೀಕ್ಷೆ ಮಾಡೋದು, ಇಲ್ಲ ಎಕ್ಸ್ರೇ ಮಾಡೋದು, ಇಲ್ಲ ಸಿ ಟಿ ಸ್ಕ್ಯಾನ್ ಮಾಡೋದು, ಆ ಥರ ಏನಾದರೂ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇದೆಯಾ? ಹೌದು, ಇದರಲ್ಲಿ ಏನಾಗುತ್ತೆ ಅಂದರೆ ಈಗ ನಮಗೆ ಇದರಲ್ಲಿ ಕಫದಲ್ಲಿ ಕಂಡುಹಿಡಿಯೋದು ಕೂಡ ಕೆಲವು ತುಂಬ ಜಾಸ್ತಿ ಕ್ಯಾನ್ಸರ್ ಕಣಗಳು ಕಫದಲ್ಲಿ ಇದ್ದಾಗ ಕೂಡ ಕಂಡುಹಿಡಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದು ಬಿಟ್ಟರೆ ನಾವು ಕಾಮನ್ ಆಗಿ ಹೋಗ್ಬೇಕಾಗೋದು ಇಮೇಜಿಂಗ್ ಮಾಡಲಿಟಿಸ್ಗೆ ಹೋಗ್ಬೇಕಾಗುತ್ತೆ. ಮತ್ತು ಎಷ್ಟು ಜನಕ್ಕೆ ಭಯ ಇರುತ್ತೆ, ನಮ್ದು ತುಂಬ ರಿಪೀಟೆಡ್ ಆಗಿ CT ಮಾಡಿಸ್ತಾ ಹೋದರೆ ಅದರಿಂದ ನನಗೆ ತೊಂದರೆ ಆಗುತ್ತೆ, ರೇಡಿಯೇಷನ್ ಎಕ್ಸ್ಪೋಜರ್ ಆಗಿ ತೊಂದರೆ ಆಗುತ್ತೆ ಅಂತೆಲ್ಲ ಇರುತ್ತೆ. ಬಟ್ ಅದನ್ನು ನಾವು ಅವ್ರಿಗಿರೋ ರಿಸ್ಕ್ ಫ್ಯಾಕ್ಟರ್ಸ್ ಮೇಲೆ ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲ ನೀವು ಇನ್ನೊಂದ್ಸರಿ ಏನು ಮಾಡಿಸೋದು ಬೇಡ ಬಿಡಿ ಅಂತ ಮುಂಚೆ ಆಗೋ ಒಂದು ಸಣ್ಣ ಗಂಡು ನೋಡಿರ್ತೀವಿ, ಅದು ಬಿನೈನ್ ಅಂತಲೂ ಗೊತ್ತಿರುತ್ತೆ. ಸೊ ಅದು ಮತ್ತೇನಾದ್ರು ಅದು ದೊಡ್ಡದಾಗ್ತಿದೆ ಇಲ್ಲ ಅಂತೇಳಿ ನೋಡ್ಕೊಳ್ಳಿಕ್ಕೆ. ಸೊ ಈ ಥರ ಎಲ್ಲ ಈಗ ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಸುಮಾರು ಲೋ ಡೋಸ್ CT ಸ್ಕ್ಯಾನ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ನಮ್ಮಲ್ಲಿ ಹೆಚ್ಚು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಸೊ ಅದರಲ್ಲಿ ನಮಗೆ CT ರೇಡಿಯೇಷನ್ಗಳು ಅಷ್ಟು ಆಗೋದಿಲ್ಲ, ಬಟ್ ಜಸ್ಟ್ ಸ್ಕ್ರೀನಿಂಗ್ ಥರ ಅದು ಮಾಡ್ಬೋದು. ಸೊ ಅದರಿಂದ ಅಷ್ಟು ಕ್ಷಕಿರಣಗಳು ಅಷ್ಟು ಹಾನಿಕಾರಕ ಇರೋದಿಲ್ಲ. Okay. So most of the Western countries like US and all, low dose CT is recommended. It is the only thing which is recommended. Yes. Especially if more than 55 to 80 years. So ಆಮೇಲೆ ಸ್ಮೋಕಿಂಗ್ ಹಿಸ್ಟ್ರಿ, ಹೆಲ್ತಿ ಸ್ಮೋಕರ್ಸ್ ಆರ್ ಓಲ್ಡ್ ಸ್ಮೋಕರ್ಸ್ 15 ವರ್ಷ ಒಳಗೆ ಹಿಂದ್ಗಡೆ ಬಟ್ ತುಂಬ ಸ್ಮೋಕ್ ಮಾಡ್ತಾ ಇರ್ತಾರಲ್ಲ, ಸೊ ಇಟ್ ಈಸ್ ರೆಕಮೆಂಡೆಡ್ ದೇರ್. ಓಕೆ. ಆ್ಯಂಡ್ ಈ ಸ್ಕ್ರೀನಿಂಗ್ ಇದರಿಂದ ಅಡ್ವಾಂಟೇಜಸ್ ಇರುತ್ತೆ, ಇದು ಇರುತ್ತೆ, ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಲಂಗ್ ಕ್ಯಾನ್ಸರ್ ಸ್ಕ್ರೀನಿಂಗಲ್ಲಿ ಏನಾದರೂ ಡಿಸ್ಅಡ್ವಾಂಟೇಜ್ ಏನಾದರೂ ಇದೆ? ಅದೇ ಒಂದು ಅಂದರೆ ಜನರಲಿ ಲೈಕ್ ಅದೇ ಈಗ ಒಂದು ರೇಡಿಯೇಷನ್ ಎಕ್ಸ್ಪೋಸ್ ಆಗ್ತಿದೆಯಾ ಅಂತ ಹೇಳಿ ಒಂದು ಭಯ ಇರುತ್ತೆ, ಮತ್ತು ರೇಡಿಯೇಷನಿಂದ ಮತ್ತೆ ಕ್ಯಾನ್ಸರ್ ಬರುತ್ತೆ. ಸೊ ಈ ಥರದ್ದೊಂದು ಭಯ ಇರುತ್ತೆ. ಬಟ್ ನಾವು ಅದು ತುಂಬ ಸೆಲೆಕ್ಟಿವ್ ಆಗಿ ಮಾಡಬೇಕಾಗುತ್ತೆ. ಯಾರಿಗೆ ರಿಸ್ಕ್ ಫ್ಯಾಕ್ಟರ್ ಇದೆ ಅವರಿಗೆ ತುಂಬ ಸೆಲೆಕ್ಟಿವ್ ಆಗಿ ಪರೀಕ್ಷೆಗಳನ್ನ. ಓಕೆ. ಆ್ಯಂಡ್ ಗೆಟಿಂಗ್ ಮೋರ್ ದಿಸ್ ಒನ್ ವಾಟ್ ಕಾಲ್ಡ್ ಫಾಲ್ಸ್ ಪಾಸಿಟಿವ್ ಆರ್ ಸಮಥಿಂಗ್ ಲೈಕ್ ದಟ್, ಸ್ಮಾಲ್ ನೋಡ್ಯೂಲ್ಸ್ ಆರ್ ಸಮಥಿಂಗ್ ಲೈಕ್ ದಟ್. ಹೌದು, ಸ್ಮಾಲ್ ನೋಡ್ಯೂಲ್ಸ್ ಇದ್ದಾಗ ನಾವು ಯೂಶಲಿ ಅದು ಸೈಜ್ ಈಗ 3 mm ಗಿನ ಕೆಳಗಿತ್ತು ಅಂತಾನೆ ನಾವು ಅಷ್ಟು ಸಿಗ್ನಿಫಿಕೆನ್ಸ್ ತಗೊಳ್ಳೋದಿಲ್ಲ. 3 mm to 1 cm ಇದ್ದಾಗ ಸ್ವಲ್ಪ ಕ್ಲೋಸ್ ಅಂದರೆ ಇಯರ್ಲಿ ಒನ್ಸ್ ಮಾನಿಟರಿಂಗ್ ಮಾಡಬೇಕಾಗುತ್ತೆ. ಸೊ ಅಥವಾ ಅದು 1 cm ದೊಡ್ಡದಿದೆ ಅಂತ ಅಂದಾಗ ವಿ ಹ್ಯಾವ್ ಟು ಗೋ ಎವ್ರಿ ಫ್ರೀಕ್ವೆಂಟ್, ಅಂದರೆ ಎವ್ರಿ 6 months ಅಥವಾ ಇನ್ನೂ ಜಾಸ್ತಿ ರಿಸ್ಕ್ ಫ್ಯಾಕ್ಟರ್ ಇದ್ದರೆ 3 months ಅಲ್ಲೇ ನಾವು ರಿಅಸೆಸ್ ಮಾಡಬೇಕಾಗುತ್ತೆ. ಸೊ ಸ್ಮಾಲ್ ಬಾರ್ಡರ್ ಲೈನ್ ಇದ್ದಾಗ ದೇರ್ ವಿಲ್ ಬಿ ಮೋರ್ ಆಂಗ್ಸೈಟಿ because of screening itself. ಹೌದು. And most of them tend to be benign. Okay. Less than 3 cm or 4 cm ಆ ಥರ. ಹೌದಾ? ಓಕೆ. ಸೊ ಸರ್, ಈಗ ನಾವು ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅಂತ ಹೇಳಿ ವಿ ಹ್ಯಾವ್ ಡಿಟೆಕ್ಟೆಡ್ ದಟ್ ದೇರ್ ಇಸ್ ಎ ಲಂಗ್ ಕ್ಯಾನ್ಸರ್. ಸೊ ನೆಕ್ಸ್ಟ್ ಅದು ಗೊತ್ತಾದ ನಂತರ ಅದು ಟೈಪ್ ಆಫ್ ಕ್ಯಾನ್ಸರ್ ಆಗಿರ್ಬೋದು, ಸ್ಟೇಜಿಂಗ್ ಆಫ್ ಕ್ಯಾನ್ಸರ್, ಆ್ಯಂಡ್ ದೆನ್ ಗೋಯಿಂಗ್ ಅಬೌಟ್ ದ ಟ್ರೀಟ್ಮೆಂಟ್. ಸೊ ಹೇಗೆ ಪ್ರೊಸೀಡ್ ಆಗೋದು? ಸೊ ನಮ್ಮದು ಒಂದ್ಸಲಿ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆದಮೇಲೆ ವಿ ಯೂಶಲಿ ಡೂ ದ ಸ್ಟೇಜಿಂಗ್. ರೈಟ್ ನಾವು ಇದು ಪೆಟ್ ಸ್ಕ್ಯಾನ್ ಎಲ್ಲ ಮಾಡ್ತೀವಿ, ಸ್ಟೇಜಿಂಗ್ ಎಲ್ಲ ಮಾಡ್ತೀವಿ. ಸೊ ಅದರಲ್ಲಿ ನಾವು ಸ್ಟೇಜ್ ನೋಡ್ತೀವಿ, ವೆದರ್ ಇಟ್ ಇಸ್ ಸ್ಟೇಜ್ 1 ಅಂದರೆ ಸ್ಟೇಜ್ 1 ಇಸ್ ವೆರಿ ಲೋಕಲೈಸ್ಡ್, ಬರೀ ಗಂಟೆ ಇರುತ್ತೆ. ಓಕೆ, ಬೇರೆ ಕಡೆ ಎಲ್ಲೂ ಹರಡಿರಲ್ಲ. ಸ್ಟೇಜ್ 2 ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ವಲ್ಪ ಗಂಟು ಸೈಜು ಜಾಸ್ತಿ ಇರುತ್ತೆ. ಸ್ಟೇಜ್ 2 ಅಲ್ಲಿ ಸ್ವಲ್ಪ ಲೆವೆಲ್ 1 ಲಿಂಫೋಡ್ ಇರುತ್ತೆ, ಅಲ್ಲಿ ಸ್ಪ್ರೆಡ್ ಆಗಿರ್ಬೋದು. ಆಮೇಲೆ ಸ್ಟೇಜ್ 3 ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ. ಸೊ ಆ್ಯಂಡ್ ಸ್ಟೇಜ್ 4 ಇಸ್ ಎಲ್ಲದು ಹೊರಗಡೆ ಹರಡಿದೆ, ಲಂಗ್ಸ್ ಮತ್ತು ಲಿಂಫ್ ನೋಟ್ಸ್ ಬಿಟ್ಟು ಹೊರಗಡೆ ಹರಡಿದೆ. ಬ್ರೈನಲ್ಲಿ ಹರಡಿರ್ಬೋದು, ಆಮೇಲೆ ಲಿವರಲ್ಲಿ ಹರಡಿರ್ಬೋದು, ಮೂಳೆಯಲ್ಲಿ ಹರಡಿರ್ಬೋದು, ಬೇರೆ ಆಪೋಸಿಟ್ ಸೈಡ್ ಶ್ವಾಸಕೋಶದಲ್ಲೂ ಹರಡಿರ್ಬೋದು. ಸೊ ದ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ದಟ್. ಸೊ ಯೂಶಲಿ ಸ್ಟೇಜ್ 1 ಅಂದರೆ ಏನು ಮಾಡ್ತೀವಿ, ಆಪ್ರೇಷನ್ ಮಾಡೋಕ್ಕಾಗೋದ್ರೆ, ಸರ್ಜರಿ ಮಾಡೋಕ್ಕಾದ್ರೆ ವಿ ಯೂಶಲಿ ರಿಸೆಕ್ಟ್ ಮಾಡಿ ನಾವು ಇಂಡಿಕೇಶನ್ ಇದ್ದಲ್ಲಿ ಅಡ್ಜುವೆಂಟ್ ಕೀಮೋಥೆರಪಿ ಕೊಡ್ತೀವಿ. ಮಾರ್ಜಿನ್ ಏನಾದರೂ ಪಾಸಿಟಿವ್ ಇದ್ದರೆ ವಿ ಡು ಗಿವ್ ರೇಡಿಯೇಷನ್ ವಿತ್ ಕೀಮೋಥೆರಪಿ. ಸ್ಟೇಜ್ 1 ಅಲ್ಲಿ, ಸ್ಟೇಜ್ 2 ಅಲ್ಲಿ. ಸ್ಟೇಜ್ 3 ಅಲ್ಲಿ ಏನಾಗುತ್ತೆ, ಎಸ್ಪೆಷಲಿ ಇಫ್ ಇಟ್ ಈಸ್ T3 ಅರೌಂಡ್ 7 cm ಇದೆ, ಮತ್ತು ವಾಟ್ ಕಾಲ್ಡ್ ಮೀಡಿಯಾಸ್ಟೈನಲ್ ಲಿಂಫ್ ನೋಟ್ಸ್ ಇದೆ, ಮಧ್ಯದಲ್ಲಿದೆ, ಸೆಂಟ್ರಲ್ ಇದೆ, ನಾಟ್ ಕನ್ಫೈನ್ ಟು ಒನ್ ಸೈಡ್ ಆಫ್ ದ ಲಂಗ್, ಯಾವ ಕಡೆ ಕ್ಯಾನ್ಸರ್ ಇದೆ, ಅವಾಗ ಸರ್ಜರಿ ಮಾಡಿದ್ರೆ ಬೆನಿಫಿಟ್ ಇಲ್ಲ, ಜಾಸ್ತಿ ಬೆನಿಫಿಟ್ ಇಲ್ಲ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ರೇಡಿಯೇಷನ್ ಟೇಕ್ಸ್ ಎ ವಾಟ್ ಕಾಲ್ಡ್ ಪ್ರೆಸಿಡೆನ್ಸ್. ಸೊ ದಟ್ ನಾವು ಅದನ್ನು ಕ್ಯೂರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ, ಬಟ್ ನಾಟ್ ಥ್ರೂ ಸರ್ಜರಿ. ವಿ ಗಿವ್ ರೇಡಿಯೇಷನ್ ಫಾಲೋಡ್ ಬೈ ರೇಡಿಯೇಷನ್ ವಿತ್ ಕೀಮೋಥೆರಪಿ ಫಾಲೋಡ್ ಬೈ 2 or 3 cycles of chemotherapy. ಆ್ಯಂಡ್ ಅದು ಇಲ್ಲದೆ ನಾವು ಸ್ವಲ್ಪ ಮಾಲಿಕ್ಯುಲರ್ ಮಾರ್ಕರ್ಸ್ ಅಂತ ಮಾಡ್ತೀವಿ, EGFR ಮಾರ್ಕರ್ಸ್ ಎಲ್ಲ. ಸೊ EGFR ಮಾರ್ಕರ್ಸ್ ಏನಾದರೆ ಪಾಸಿಟಿವ್ ಇದ್ದರೆ ಸರ್ಜರಿ ಆದಮೇಲೆ ಆಸಿಮೆಟಿಲಿಬ್ ಅಂತ ಬೇಕಾದರೆ ಡ್ರಗ್ಸ್ ಸ್ಟಾರ್ಟ್ ಮಾಡ್ಕೋಬೋದು. ಆರಲ್ಸ್ ಅದು ಏನಿಲ್ಲ ಅಂದರೆ ರೇಡಿಯೇಷನ್ ಆದಮೇಲೆ, ಕೀಮೋ ಆದಮೇಲೆ ಸ್ವಲ್ಪ ದುರ್ಬಲಮೆ ಬಂತ ಒಂದು ಇಮ್ಯುನೊಥೆರಪಿ 1 year ತನಕ ಕಂಟಿನ್ಯೂ ಮಾಡೋದು. ಪ್ರೋಗ್ನೋಸಿಸ್ ತುಂಬ ಚೆನ್ನಾಗಿದೆ. ಅದೇ ಸ್ಟೇಜ್ 4 ಇದ್ದರೆ ಇಲ್ಲಿ ಎವ್ರಿಥಿಂಗ್ ಚೇಂಜಸ್.
ಹಿಯರ್ ನಾವು ಕ್ಯೂರ್ ಮಾಡಬೇಕಂತ ಇದು ಮಾಡಲ್ಲ, ಪ್ರಯತ್ನ ಮಾಡಲ್ಲ. ನಾವು ವಿ ಆರ್ ಟ್ರೈಂಗ್ ಟು ಗಿವ್ ಎ ಬೆಟರ್ ಲೈಫ್ ಸ್ಟೈಲ್ ಟು ದ ಪೇಷಂಟ್ ಸರ್ವೈವಲ್ ಜಾಸ್ತಿ ಮಾಡಿ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ವಾಟ್ ಟೈಪ್ ಆಫ್ ಲಂಗ್ ಕ್ಯಾನ್ಸರ್ ಅಂತ. ಮೋಸ್ಟ್ ಕಾಮನ್ ಕ್ಯಾನ್ಸರ್ ಈಗ ಎಲ್ಲ ಡಯಾಗ್ನೋಸ್ ಆಗೋದು ಅಡಿನೋ ಕಾರ್ಸಿನೋಮಾ ಅಂತ. ಇದು ಸ್ಮೋಕರ್ ಎಲ್ಲ ಆಗ್ಬೋದು, ನಾನ್ ಸ್ಮೋಕರ್ ಎಲ್ಲ ಆಗ್ಬೋದು. ಎಸ್ಪೆಷಲಿ ನಾನ್ ಸ್ಮೋಕರ್ ಅಲ್ಲಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇದೆ. ಸೊ ಅಡಿನೋ ಕಾರ್ಸಿನೋಮಾದಲ್ಲಿ ಮತ್ತೆ ಸ್ವಲ್ಪ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾದಲ್ಲಿ ಏನಾಗುತ್ತೆ, ವಿ ಡೂ ಸಮ್ ಮಾಲಿಕ್ಯುಲರ್ ಮಾರ್ಕರ್ಸ್ ಲೈಕ್ EGFR ಮ್ಯೂಟೇಷನ್ ಅನಾಲಿಸಿಸ್, ALK, ISC, ROS1 rearrangement assay and PDL1 assay ಅಂತ ಮಾಡ್ತೀವಿ. ಸೊ ಬೇಸ್ಡ್ ಆನ್ ದಿಸ್ ಮಾಲಿಕ್ಯುಲರ್ ಇದು ನಾವು ಪೇಷಂಟ್ಗೆ ಒಂದು ಟಾರ್ಗೆಟೇಬಲ್ ಟ್ರೀಟ್ಮೆಂಟ್ ಕೊಡ್ಬೋದು. ಇಫ್ EGFR ಮ್ಯೂಟೇಷನ್ ಪಾಸಿಟಿವ್ ಇದ್ರೆ ಏನಂದ್ರೆ ನಾವು ಬೇಕಾದ್ರೆ ಪೇಷಂಟ್ಗೆ ಓರಲ್ ಟ್ರೀಟ್ಮೆಂಟ್ ಕೊಡ್ಬೋದು. ರಾಸ್ ಮತ್ತೆ ಇದು ಪಾಪ ಆಲ್ ಪಾಸಿಟಿವ್ ಇದ್ರೆ ಓರಲ್ ಟ್ರೀಟ್ಮೆಂಟ್ ಕೊಡ್ಬೋದು. ಇದೆಲ್ಲ ಇದು ಇದೆ ನೆಗೆಟಿವ್ ಇದೆ, PDL1 ಲೆವೆಲ್ ಜಾಸ್ತಿ ಇದೆ, ಅವಾಗ ಇಮ್ಯುನೊಥೆರಪಿ ವಿತ್ ಕೀಮೋಥೆರಪಿ ವಿ ಕ್ಯಾನ್ ಆ್ಯಡ್. ಸೊ ಈ ಎಲ್ಲ ನೆಗೆಟಿವ್ ಇದೆ, ಏನೂ ಮಾಡೋಕ್ಕಾಗಲ್ಲ ಅಂದ್ರೆ ವಿ ಗೋ ಆ್ಯಡ್ ವಿತ್ ಸಿಂಪಲ್ ಕೀಮೋಥೆರಪಿ most of the times. So the intention is, if it is up to stage 3, we are planning to cure the disease. Recurrence rate ಜಾಸ್ತಿ ಆಗುತ್ತೆ, ಸ್ಟೇಜ್ ಜಾಸ್ತಿ ಆಗ್ತಾ ರಿಕರೆನ್ಸ್ ರೇಟ್ ಜಾಸ್ತಿ ಆಗುತ್ತೆ, ಬಟ್ ಇಂಟೆನ್ಷನ್ ಕ್ಯೂರ್ ಅಂತ. ಸ್ಟೇಜ್ 4 ಇದ್ಮೇಲೆ ಇಂಟೆನ್ಷನ್ ಈಸ್ ನಾಟ್ ಟು ಕ್ಯೂರ್, ಇಂಟೆನ್ಷನ್ ಟು ಕ್ಯೂರ್ ಗಿವ್ ಎ ಬೆಟರ್ ಲೈಫ್ ಸ್ಟೈಲ್. ಈಗ ಲಂಗ್ ಕ್ಯಾನ್ಸರ್ ಏನಾಗ್ತಾ ಇದೆ, ಬಿಕಾಸ್ ಆಫ್ ಸೋ ಮಚ್ ಅಡ್ವಾನ್ಸಸ್ ಇಟ್ ಈಸ್ ಬಿಕಮಿಂಗ್ ಸಮಥಿಂಗ್ ಲೈಕ್ ಎ ಕ್ರಾನಿಕ್ ಡಿಸೀಸ್ ಥರ ಆಗ್ತಾ ಇದೆ ಲಂಗ್ ಕ್ಯಾನ್ಸರ್. So to summarize everything about the what you call lung cancer, how do you want to put it? Yes. ಸೊ ಫಾರ್ ಈಗ ನಾವು ಎಲ್ಲ ಇದ್ರ ಬಗ್ಗೆ ಅಂದರೆ ಹೇಗೆ ಪ್ರೆಸೆಂಟೇಷನ್ ಹೇಗಿರುತ್ತೆ, ಮತ್ತು ರಿಸ್ಕ್ ಫ್ಯಾಕ್ಟರ್ಸ್ ಏನೇನು, ಮತ್ತು ಹೇಗೆ ಪ್ರಿವೆಂಟ್ ಮಾಡೋದು, ಮತ್ತು ಹೇಗೆ ಕಾಯಿಲೆನ ಕಂಡುಹಿಡಿಯೋದು ಹೇಗೆ, ಮತ್ತು ಅದು ಟ್ರೀಟ್ಮೆಂಟ್ ಆಸ್ಪೆಕ್ಟ್ಸ್ ಏನೇನಿದೆ, ಸೊ ಇದ್ರ ಬಗ್ಗೆ ಎಲ್ಲ ನಾವು ಜಸ್ಟ್ ಬ್ರೀಫಾಗಿ ತಿಳ್ಕೊಂಡ್ವಿ. ಸೊ ಈಗ ಲಂಗ್ ಕ್ಯಾನ್ಸರ್ ಅವೇರ್ನೆಸ್ ಡೇ ಪ್ರತಿ ವರ್ಷ ಆಗಸ್ಟ್ 1ನೇ ತಾರೀಕು ಯಾಕೆ ಮಾಡ್ತಾ ಇದ್ದೀವಿ? ಸೊ ಇದರಿಂದ ಇದು ಪ್ರಿವೆಂಟಬಲ್ ಅಂತಂದರೆ ನಾವು ರಿಸ್ಕ್ ಫ್ಯಾಕ್ಟರ್ಸ್ನ ನಾವು ಕಡಿಮೆ ಮಾಡಿಕೊಂಡಷ್ಟು ಲಂಗ್ ಕ್ಯಾನ್ಸರ್ಗೆ ತುತ್ತಾಗೋದನ್ನು ವಿ ಕ್ಯಾನ್ ಅವಾಯ್ಡ್. ಸೊ ಇದನ್ನು ಮಾಡಬೇಕಂದ್ರೆ ವಿ ಶುಡ್ ಬಿ ಡಿಟರ್ಮಿನ್ಡ್. ಸೊ ಹಾಗಾಗಿ ಜನರಲ್ಲಿ ಇದ್ರ ಬಗ್ಗೆ ಹೆಚ್ಚೆಚ್ಚು ನಾವು ತಿಳಿ ಹೇಳ್ಬೇಕಾಗತ್ತೆ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಟೇಕ್ ಪಾಯಿಂಟ್ ಇಸ್, ಎಲ್ಲೆಲ್ಲಿ ನಾವು ಕ್ಯಾನ್ಸರ್ ಪ್ರಿವೆಂಟ್ ಮಾಡೋಕ್ಕಾಗುತ್ತೆ, ಲಂಗ್ ಕ್ಯಾನ್ಸರೇ ಅಲ್ಲ, ಬೇರೆ ಇದನ್ನ ಆಗಿರ್ಬೋದು, ಕ್ಯಾನ್ಸರ್ ಇರ್ಬೋದು, we have to take steps towards cancer prevention, and not only cancer, other communicable diseases also prevention, communicable and non-communicable diseases prevention madako we have to take step forward for a better life and better world. So Dr. Arun, what is your take home message regarding lung cancer? ಸೊ ಲಂಗ್ ಕ್ಯಾನ್ಸರ್ ಈಗ ಅದು ನಾವು ಇಷ್ಟೊತ್ತು ಹೇಳ್ದಂಗೆ ಅದು ತುಂಬ ಇಟ್ಸ್ ವೆರಿ ಎಕ್ಸ್ಟ್ರೀಮ್, ತುಂಬ ತೀವ್ರತರವಾದ ಕಾಯಿಲೆ. ಸೊ ಅದಕ್ಕೆ ತುತ್ತಾಗೋದು ಬೇಡ. ಸೊ ಅದನ್ನು ತುತ್ತಾಗೋದಕ್ಕೆ ಅವಾಯ್ಡ್ ಮಾಡಲಿಕ್ಕೆ ನಾನು ಹೇಳಿದಂಗೆ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಏನಿದೆ ಅದನ್ನು ನಾವು ಐಡೆಂಟಿಫೈ ಮಾಡಿಕೊಂಡು ಅದರಲ್ಲಿ ಯಾವುದಾದ್ರು ನಾವು ಪ್ರಿವೆಂಟ್ ಮಾಡ್ಬೋದು ಅದನ್ನು ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಇದ್ರ ಬಗ್ಗೆ ನಾವು ಹೆಚ್ಚೆಚ್ಚು ಗಮನ ಹರಿಸೋಣ. ಸೊ ಅದು ಆಗಸ್ಟ್ 1ಕ್ಕೆ ಅದು ರಿಸ್ಟ್ರಿಕ್ಟ್ ಆಗೋದು ಬೇಡ. ಸೊ ಅವತ್ತಿನ ದಿನಕ್ಕೆ ನಾವು ಜಸ್ಟ್ ನಿಮ್ಗೆಲ್ಲರಿಗೂ ಅವೇರ್ನೆಸ್ ಕೊಡ್ತಾ ಇರೋದು. ಬಟ್ ಇದು ವರ್ಷ ಪೂರ್ತಿ ನಿಮಗೆ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಇದ್ದರೆ ವರ್ಷಕ್ಕೊಮ್ಮೆ ನಿಮ್ಮ ವೈದ್ಯರ ಹತ್ರ ರೆಗ್ಯುಲರ್ ಆಗಿ ತಪಾಸಣೆ ಮಾಡಿಸ್ಕೊಳ್ತಾ ಇರಿ. ಥ್ಯಾಂಕ್ ಯು. And also smoking cessation ಏನಂತಾರಲ್ಲ, that is not a single day process. ನಮ್ಮ ಕಡೆ ಬಂದ ತಕ್ಷಣ ಪೇಷಂಟ್ಗೆ ಸ್ಮೋಕಿಂಗ್ ಬಿಡಿ ಅಂದ ತಕ್ಷಣ ಕ್ಯಾನ್ಸರ್ ಡಯಾಗ್ನೋಸ್ ಆದ್ಮೇಲೆ ಅವ್ರು ಬಿಡಲ್ಲ. ಇಟ್ ಈಸ್ ಲೈಕ್ ಎ ಬೇರೆ ಶುಗರ್ BP ಹೆಂಗೆ ಟ್ರೀಟ್ ಮಾಡ್ತೀವಿ, ದೇ ನೀಡ್ ರಿಪೀಟೆಡ್ ಕೌನ್ಸಿಲಿಂಗ್ ಪ್ರತಿ ಸಲ ಕೌನ್ಸ್ಬೇಕು, ಅದಕ್ಕೂ ಬೇರೆ ಡ್ರಗ್ಸ್ ಎಲ್ಲ ಕೊಟ್ಟು ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ದೇರ್ ಆರ್ ಮೆನಿ ರಿಸ್ಕ್ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಬಿ ಪ್ರಿವೆಂಟೆಡ್. ಸೊ ಆ ರಿಸ್ಕ್ ಫ್ಯಾಕ್ಟರ್ಸ್ ಮೇಲೆ ನಾವು ಗಮನ ಹರಿಸಿ ಪ್ರಿವೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಆದರೆ ಲಂಗ್ ಕ್ಯಾನ್ಸರ್ ಇನ್ಸಿಡೆನ್ಸ್, ಲಂಗ್ ಕ್ಯಾನ್ಸರ್ ಡೆತ್ಸ್ ನಾವು ಪ್ರಿವೆಂಟ್ ಮಾಡ್ಬೋದು, ಫಾರ್ ಯು ಆ್ಯಂಡ್ ಫಾರ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫಾರ್ ದ ನೇಷನ್ ಆಲ್ಸೋ. ಥ್ಯಾಂಕ್ ಯು.